ಎಲ್ರಿಗೂ ನಮಸ್ಕಾರ. ಹಳ್ಳಿಗಾದ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಜೋಡಿ ಸೈಕಲ್ ಸವಾರಿ ಎಪಿಸೋಡ್ 7. ನಾನು ನಿಮ್ಮ ಪ್ರೀತಿಯ ಮತಗು. 7ನೇ ದಿನ ನಾವು ಕವಿಮನೆ ನೋಡೋಕೆ ಹೋದಾಗ ಅಲ್ಲಿ ಕುವೆಂಪು ಅವರು ಬರೆದಿದ್ದ 2 ಸಾಲು ನೋಡಿದೆ. ಪ್ರೀತಿಯೊಂದಿದ್ದರೆ ಜಾತಿ ಹಿಂದೇನು, ಗುಣವಿರುವೆಡೆ ಮತ್ಸರವೇಕೆ. ಪ್ರೀತಿ ಇರೋ ಕಡೆ ಜಾತಿ ವಿಷಯ ಏನಕ್ಕೆ? ಇಲ್ಲ ಗುರು, ನಮಗೆ ಪ್ರೀತಿಗಿಂತ ಜಾತಿನೇ ಮುಖ್ಯ. ಒಂದು ಕಡೆ ಜಾತಿ ಪದ್ಧತಿ ನಿರ್ಮೂಲನೆ ಆಗಬೇಕು ಅಂತ ಮಾತಾಡೋ ನಾವು, ಇನ್ನೊಂದು ಕಡೆ ಎಲೆಕ್ಷನ್ನಲ್ಲಿ ಅವನು ನನ್ನ ಜಾತಿಯವನು ಅನ್ನೋ ಕಾರಣಕ್ಕೆ ಓಟ್ ಹಾಕ್ತೀವಿ. ನಮ್ಮ ಜಾತಿಗೆ ಮೀಸಲಾತಿ ಸಿಗಬೇಕು ಅಂತ ಹೋರಾಟ ಮಾಡ್ತೀವಿ. ನಮ್ಮ ಜಾತಿ ಜಯಂತಿಗಳನ್ನ ಆಡಂಬರದಿಂದ ಮಾಡ್ತೀವಿ. ಅವನು ಯಾರೋ ಫಿಲಮ್ ಆ್ಯಕ್ಟ್ರು ನಮ್ಮ ಜಾತಿಯವನು ಅನ್ನೋ ಕಾರಣಕ್ಕೆ ಅವನ ಮೇಲೆ ಹುಚ್ಚು ಅಭಿಮಾನ ತೋರಿಸ್ತೀವಿ. ಜಾತಿ ಅಂದ್ರೆ ಏನು ಅಂತ ಗೊತ್ತಿಲ್ದಿರೋ ಪುಟ್ಟ ಮಕ್ಕಳು ತಲೆಗೂ ಜಾತಿ ವಿಷಯ ತುಂಬಿ ಆ ಜಾತಿ ಹುಡುಗರ ಜೊತೆ ಸೇರ್ಬೇಡ, ಈ ಜಾತಿ ಹುಡುಗರ ಜೊತೆ ಸೇರ್ಬೇಡ ಅಂತ ಹೇಳ್ಕೊಡ್ತೀವಿ. ಆಮೇಲೆ ಮತ್ತೆ ಹೇಳ್ತೀವಿ ಈ ಜಾತಿ ಪದ್ಧತಿ ನಿರ್ಮೂಲನೆ ಆಗಬೇಕು ಅಂತ. ಎಂಥ ಕಷ್ಟ ನನ್ನ ಮಕ್ಕಳು ಅಲ್ವಾ ನಾವು. ಯಾವ ಸ್ಕೂಲು ಕಾಲೇಜ್ನಲ್ಲಿ ನಾವೆಲ್ಲ ಒಂದೇ ಅಂತ ಮೇಷ್ಟ್ರು ಹೇಳ್ಕೊಡ್ತಾರೋ ಅದೇ ಸ್ಕೂಲಲ್ಲಿ ಅಡ್ಮಿಷನ್ ಆಗಬೇಕಾದ್ರೆ ನಿಮ್ದು ಯಾವ ಜಾತಿ ಅಂತ ಕೇಳ್ತಾರೆ. ಒಂದೊಂದು ಜಾತಿಗೆ ಒಂದೊಂದು ಥರ ಫೀಸು, ಒಂದೊಂದು ಜಾತಿಗೆ ಒಂದೊಂದು ಥರ ಸ್ಕಾಲರ್ಶಿಪ್ಪು. ಈ ಜಾತಿ ಪದ್ಧತಿ ನಿರ್ಮೂಲನೆ ಆಗೋಕ್ಕೆ ಪೊಲಿಟಿಷಿಯನ್ಸ್ ಅಂತೂ ಬಿಡಲ್ಲ. ಯಾಕಂದರೆ ಒಂದೊಂದು ಜಾತಿ ಒಂದೊಂದು ಪಕ್ಷಗಳಿಗೆ ವೋಟ್ ಬ್ಯಾಂಕ್ ಆಗಿದ್ದಾವೆ. ಎನಿವೇಸ್, ನನಗಂತೂ ನನ್ನ ಜಾತಿನೂ ಮುಖ್ಯ ಗುರು. ಒಂದು ಸಲ ನಾನು ಈ ಜಾತಿ ಪದ್ಧತಿ ವಿರುದ್ಧ ಮಾತಾಡಿದ್ದಕ್ಕೆ ಒಬ್ಬರು ತಿಳಿದವ್ರು ನನಗೆ ಹೇಳಿದ್ರು, ಈ ಜಾತಿ ಪದ್ಧತಿ ನಿರ್ಮೂಲನೆ ಆಗಬೇಕಂದ್ರೆ, ಎಲ್ಲ ಜಾತಿಗಳು ಒಂದೇ ಆಗಬೇಕಂದ್ರೆ ಅದಕ್ಕಿರೋದು ಒಂದೇ ದಾರಿ ಅಂದರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಅಂತರ್ಜಾತಿ ವಿವಾಹಗಳು. ಹಂಗಂತ ನಾನು ಬೇರೆ ಜಾತಿ ಹುಡುಗಿನ ಮದುವೆ ಆಗೋಕ್ಕಾಗುತ್ತಾ ಗುರು? ಇಲ್ಲ, ನೋ ವೇ, ಚಾನ್ಸೇ ಇಲ್ಲ. ಲೋಕದ ಗೊಡವಿ ನನಗೆ ಯಾಕೆ ಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಜಾತಿ ವಿಷಯ ಅಲ್ಲಿರಲಿ. ನಾನು ಮತ್ತು ಯೋಗಿ 7ನೇ ದಿನ ಕವಿಮನೆ ನೋಡ್ಕೊಂಡು ಅಲ್ಲಿಂದ ತೀರ್ಥಹಳ್ಳಿ ಕಡೆಗೆ ಹೊರಟ್ವಿ. ಹಿಂಗೆ ಸೈಕಲಲ್ಲಿ ಹೋಗ್ತಾ ಇದ್ವಿ. ಇಲ್ಲೊಂದು ಚಿಕ್ಕದು ಪೋಸ್ಟ್ ಬಾಕ್ಸ್ ಕಾಣಿಸ್ತು ನೋಡಿ, ಕಾಣಿಸ್ತಾ ಇದೆ ಪೋಸ್ಟ್ ಬಾಕ್ಸು. ಈಗ ಯಾರು ಪೋಸ್ಟ್ ಯೂಸ್ ಮಾಡಲ್ಲ, ಈಗೆಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು, ಮೆಸೇಜು, ಮೇಯ್ಲು. ಸೊ ಇದನ್ನು ಯಾರು ಯೂಸ್ ಮಾಡ್ತಿಲ್ಲ. ಈಗ ಹೆಂಗೆ ಡಸ್ಟ್ಬಿನ್ಗಳ ಮೇಲೆ ನನ್ನನ್ನು ಬಳಸಿ ಅಂತ ಬರೆದಿರ್ತಾರೋ ಆ ಥರ ಪೋಸ್ಟ್ ಬಾಕ್ಸು, ಪೋಸ್ಟ್ ಆಫೀಸ್ ಮುಂದೆ ಎಲ್ಲ ಬರೆದಿರಬೇಕು ನನ್ನ ಬಳಸಿ ಅಂತ. ಆ ಥರ ಬಂದಿದೆ ಪರಿಸ್ಥಿತಿ. ಕುಪ್ಪಳ್ಳಿಯಿಂದ ತೀರ್ಥಹಳ್ಳಿ ಕಡೆಗೆ ಹೋಗ್ತಾ ಇರಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ಹೊಸದಾಗಿ ಒಂದು ಮನೆ ಕಟ್ತಾ ಇದ್ರು. ಆ ಮನೆಗೆ ದೃಷ್ಟಿಬೊಂಬೆ ಬದಲು ಹಾಕಿರೋ ಫೋಟೋದಲ್ಲಿರೋ ಆಂಟಿನ ನಾನು ಎಲ್ಲೋ ನೋಡಿದ್ದೀನಿ ಅನ್ನಿಸ್ತು. ನೀವು ಈ ಆಂಟಿನ ಎಲ್ಲಾದರೂ ನೋಡಿದ್ದೀರಾ? 7ನೇ ದಿನ ನಾವು ತೀರ್ಥಹಳ್ಳಿಯಲ್ಲಿ ಆಲ್ಟ್ ಆಗಿ ಮಾರನೇ ದಿನ ಬೆಳಗ್ಗೆ ಎದ್ದು ಕವಲೇದುರ್ಗದ ಕಡೆಗೆ ಹೊರಟ್ವಿ. ಕವಲೇದುರ್ಗ ಕೋಟೆ, ನಾನು ಮತ್ತು ಯೋಗಿ ಉರಿ ಬಿಸಿಲಲ್ಲಿ ಕವಲೇದುರ್ಗ ತಲುಪಿದ್ವಿ. ಪಾರ್ಕಿಂಗ್ ಹತ್ರ ಇರೋ ಒಂದು ಅಂಗಡಿ ಹತ್ರ ಸೈಕಲ್ ನಿಲ್ಲಿಸಿ ಕೋಟೆ ಕಡೆಗೆ ಹೆಜ್ಜೆ ಹಾಕಿದ್ವಿ. ಕೋಟೆ ತಲುಪಬೇಕಂದ್ರೆ ಪಾರ್ಕಿಂಗ್ ಸ್ಲಾಟಿಂದ ಸುಮಾರು 4 ಕಿಲೋಮೀಟರ್ ನಡಿಬೇಕು. ಗದ್ದೆಗಳ ನಡುವೆ ಕಾಲ್ದಾರಿಯಲ್ಲಿ ಹೆಜ್ಜೆ ಹಾಕೊಂಡು ಕೋಟೆ ಕಡೆಗೆ ಹೋದ್ವಿ. ಕವಲೇದುರ್ಗ ಕೆಳದಿ ಸಂಸ್ಥಾನದ 4ನೇ ಮತ್ತು ಕೊನೆಯ ರಾಜಧಾನಿಯಾಗಿತ್ತು. 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಮಲೆನಾಡ ಮಧ್ಯ ಇರೋ ಈ ಕೋಟೆ 14ನೇ ಶತಮಾನದಲ್ಲಿ ಚೆಲುವರಂಗಪ್ಪ ಅವರಿಂದ ನವೀಕರಣಗೊಂಡಿರುತ್ತೆ. ಕೋಟೆ ಹತ್ತಬೇಕಾದ್ರೆ ಮೊದಲು ನಮಗೆ ಸಿಗೋದು ಕಾಶಿಯಿಂದ ತಂದಂತಹ ಅಮೃತ ಶಿಲೆಯಿಂದ ನಿರ್ಮಾಣಗೊಂಡ ವಿಶ್ವನಾಥೇಶ್ವರ ದೇವಾಲಯ. ನಾನು ನಾರ್ಮಲ್ ಆಗಿ ಎಲ್ಲ ದೇವಸ್ಥಾನಗಳ ಮುಂದೆ ಒಂದು ಸ್ತಂಭ ಇರೋದನ್ನ ನೋಡಿದ್ದೆ, ಬಟ್ ಇಲ್ಲಿ 2 ಸ್ತಂಭಗಳಿದ್ವು. ಹಂಗೆ ಮುಂದೆ ಹೋಗ್ತಾ 2 ಚಿಕ್ಕ ಕೆರೆಗಳು ಕಾಣ್ತವೆ. ಕೋಟೆಯ ತಪ್ಪಲಲ್ಲಿ 15ನೇ ಶತಮಾನದಲ್ಲಿ ವೆಂಕಟಪ್ಪ ನಾಯಕ ಅವರಿಂದ ನಿರ್ಮಾಣಗೊಂಡಂತಹ ದೊಡ್ಡ ಅರಮನೆ ನಾಶವಾಗಿ ಬಿದ್ದಿರೋದು ಕಾಣಿಸುತ್ತೆ. ಬಿದ್ದಿರೋ ದೊಡ್ಡ ದೊಡ್ಡ ಕಲ್ಲಿನ ಕಂಬಗಳನ್ನ ಮತ್ತೆ ನಿಲ್ಸೋಕೆ ಪ್ರಯತ್ನ ಮಾಡಿರ್ಬೋದೇನೋ. ಅರಮನೆ ಮುಂದೆ ಇರೋ ಒಡೆದೋಗಿರೋ ಕಲ್ಲಿನ ಬಾನಿ, ಅಡಿಗೆ ಮಾಡೋಕ್ಕೆ ಬಳಸಿದ ಒಳಕಲ್ಲು ಮತ್ತು ಹಲವಾರು ಕುರುಹುಗಳ ಮಧ್ಯೆ ನೆಲಮಟ್ಟದಿಂದ ಕೆಳಗಡೆ ಇರೋ ಕಲ್ಲಿನ ಗುಂಡಿಗಳನ್ನು ಏನಕ್ಕೆ ಮಾಡಿದ್ರು ಅಂತ ನನಗೆ ತಿಳಿಲಿಲ್ಲ. ಅರಮನೆ ಹಿಂದ್ಗಡೆ ಒಂದು ಕಲ್ಯಾಣಿ ಇತ್ತು, ಅದರಲ್ಲಿ ಈಜಾಡಬಾರ್ದು ಅಂತ ಬೋರ್ಡ್ ಕೂಡ ಹಾಕಿದ್ರು. ಬಟ್ ಈಜಾಡೋಷ್ಟು ನೀರೇನಿರಲಿಲ್ಲ.
ಈ ಕೋಟೆಯ ವಿಸ್ತೀರ್ಣ ನಮ್ಮ ಕಣ್ಣಿಗೆ ಕಾಣಿಸೋದಕ್ಕಿಂತ ತುಂಬ ದೊಡ್ಡದಾಗಿದ್ದು ಕಾಡು ಬೆಳ್ಕೊಂಡಿರೋದ್ರಿಂದ ಈ ಕೋಟೆಯ ಸಾಕಷ್ಟು ಭಾಗ ಕಾಣಲ್ಲ. ನಾನು ಕೇಳ್ದಂಗೆ ಈ ಕೋಟೆಯಲ್ಲಿ 7 ಕೆರೆಗಳಿದ್ವಂತೆ. ವಾಪಸ್ ಕೆಳಗಡೆ ಇಳಿಬೇಕಾದ್ರೆ ವಿಶ್ವನಾಥೇಶ್ವರ ದೇವಾಲಯದ ಎದುರುಗಡೆ ಇರೋ ಕಪ್ಪು ಬಣ್ಣದ ದೊಡ್ಡ ಬಂಡೆ ಹತ್ತಿ ಮೇಲಿರೋ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಹತ್ರ ಹೋದ್ವಿ. ಅಲ್ಲಿಂದ ಒಂದೊಳ್ಳೆ ನೇಚರ್ ವ್ಯೂ ಕಾಣುತ್ತೆ. ಕವಲೇದುರ್ಗ ಕೋಟೆ ನೋಡೋಕೆ ಬಂದಿರೋರಲ್ಲಿ ಮ್ಯಾಕ್ಸಿಮಮ್ ಜನ ಜೋಡಿ ಅಕ್ಕಿಗಳೇ ಆಗಿದ್ರು. ಅವರಿಗೂ ಒಂದೊಳ್ಳೆ ಪ್ರೈವಸಿ ಸಿಗುತ್ತಲ್ಲ. ಬರೀ ಇಂಥದೆಯ. ಕೋಟೆ ಎಲ್ಲ ನೋಡಿಕೊಂಡು ವಾಪಸ್ ಸೈಕಲ್ ಹತ್ರ ಬಂದಾಗ ಊಟಕ್ಕೆ ಹತ್ರದಲ್ಲಿ ಯಾವುದು ಹೋಟ್ಲು ಇಲ್ದಿರೋ ಕಾರಣ ಬೇರೆ ವಿಧಿ ಇಲ್ಲದೆ ಅಂಗಡಿಯಲ್ಲಿ ಆಂಟಿ ಮಾಡಿಕೊಟ್ಟ ಮ್ಯಾಗಿ ತಿಂದ್ಕೊಂಡು ಅಲ್ಲಿಂದ ಕೊಲ್ಲೂರು ಕಡೆಗೆ ಹೊರಟ್ವಿ. ಹೋಗ್ತಾ ರಸ್ತೆ ಪಕ್ಕ ಒಂದು ಪುಟ್ಟ ಹಳ್ಳ ಕಾಣಿಸ್ತು. ಸೈಕಲ್ನ ಹಳ್ಳದ ಕಡೆಗೆ ಇಳಿಸಿ ಬಿಸಿಲಲ್ಲಿ ತುಂಬ ಬೆವತಿದ್ರಿಂದ ನೀರಿಗಿಳಿದೆ. ಹಳ್ಳದ ನೀರಲ್ಲಿ ಮುಳುಗೆದ್ದು ಸ್ನಾನ ಮಾಡಿಕೊಂಡು ಕೊಲ್ಲೂರು ಕಡೆಗೆ ಸಾಗಿದ್ವಿ. ಸೂರ್ಯ ನಿಧಾನಕ್ಕೆ ಮುಳುಗ್ತಾ ಇದ್ದಿದ್ದರಿಂದ ಕತ್ಲಲ್ಲಿ ಪ್ರಯಾಣ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಸಂಪೆಕಟ್ಟೆ ಅನ್ನೋ ಒಂದು ಊರಲ್ಲಿ ಒಂದು ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಟೆಂಟ್ ಹಾಕೊಂಡು ಮಲ್ಕೊಂಡು ಗೊರಕೆ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಗೆ ನಮ್ಮ 8ನೇ ದಿನದ ಪ್ರಯಾಣ ಮುಗೀತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.